ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇಶು ಮೀಡಿಯಾ ಕನ್ನಡ. ಇವತ್ತು ಶನಿವಾರ, ನನ್ನ ಮಗಳು ದೇವಸ್ಥಾನಕ್ಕೆ ಹೋಗಿದ್ದಾಳೆ. ಸೊ ಇನ್ನೊಂದು ಇವತ್ತಿನ ಒಂದು ವಿಡಿಯೋದಲ್ಲಿ ಅವಳ ಬರ್ಡೇ ಇನ್ನೇನು ಮುಂದಿನ ವಾರ, ಇವರಲ್ಲ ಮುಂದಿನ ಬುಧವಾರ ಅವಳ ಬರ್ಡೇ. ಸೊ ಹಾಗಾಗಿ ಬರ್ಡೇಗೆ ಅಂತ ಹೇಳಿಬಿಟ್ಟು ಸೊ ಗಿಫ್ಟನ್ನು ತಗೊಬರೋದಕ್ಕೆ ಅಂತ ಹೋಗಿದ್ದಾಳೆ. ಬಟ್ ಏನು ಗಿಫ್ಟು ಅಂತ ನನಗೂ ಕೂಡ ಗೊತ್ತಿಲ್ಲ. ಅವಳು ಬಂದಾದ್ಮೇಲೆ ಗೊತ್ತಾಗೋದು ಏನು ತೊಗೊಂಬರಕ್ಕೆ ಹೋಗಿದ್ದಾರೆ ಅಂತ ಹೇಳ್ಬಿಟ್ಟು. ಫುಲ್ ವೀಡಿಯೋನ ಹಾಕ್ತೀನಿ, ಏನು ತಂದರು ಅವಳ ಬರ್ಡೇಗೆ, ಅವಳಿಗೆ ಏನು ತೆಗೆಸ್ಕೊಂಡು ಬರ್ತಾಳೆ ಅಂತ ಹೇಳ್ಬಿಟ್ಟು. ಸೊ ಅವಳು ಆಲ್ರೆಡಿ ಎಂಥದ್ದು ಅಂತ ಫಿಕ್ಸ್ ಆಗಿ ಹೋಗಿದ್ದಾಳೆ, ಇದ್ದೇ ಬೇಕು ಅಂತ ಹೇಳ್ಬಿಟ್ಟು. ಸೊ ಹಂಗಾಗಿ ಅದು ಏನು ಗಿಫ್ಟು ಅಂತ ಹೇಳ್ಬಿಟ್ಟು ಕೊನೆ ತನಕನೂ ಕೂಡ ವಿಡಿಯೋನ ನೋಡಿ. ಸೊ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇವತ್ತಿನ ಒಂದು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ಈಗ 1 ಗಂಟೆ ಆಗಿದೆ. ಇನ್ನೇನು ಅವರು ತರೋಷ್ಟೊಳಗೆ 1:30-2 ಗಂಟೆ ಆಗೋಗುತ್ತೆ. ಸೊ ಎಲ್ಲರೂ ಕೂಡ ವಿಡಿಯೋನ ಕೊನೆ ತನಕನೂ ಕೂಡ ನೋಡಿ. ಇವತ್ತು ನಾನು ಅಂಟ್ವಾಳಕಾಯಿ ಯೂಸ್ ಮಾಡಿಕೊಂಡು ನಾನು ಹೇರ್ ವಾಶ್ ಮಾಡ್ಕೊಂಡಿದ್ದು. ಅಂಟ್ವಾಳಕಾಯಿ ಏನಂತ ಹೇಳಿದ್ರೆ ಶಾಂಪು ಥರ ಅಲ್ಲ, ಸ್ವಲ್ಪ ಕಣ್ಣಿಗೆ ಬಿದ್ದರೂ ಕೂಡ ಅದು ಚುಚ್ಚಿದಂಗೆ ಆಗ್ತಾ ಇರುತ್ತೆ ಸಿಕ್ಕಾಬಟ್ಟೆ. ಸೊ ಹಂಗಾಗಿ ಇವತ್ತು ನನಗೆ ಕಣ್ಣಿಗೆ 2 ಕಣ್ಣಿಗೂ ಆಗ್ಬಿಡ್ತು. ಕಣ್ಣೆಲ್ಲ ಫುಲ್ ರೆಡ್ ಆಗಿಬಿಡುತ್ತೆ ಮತ್ತು ಚುಚ್ಚಿದಂಗೆ ಆಗ್ತಿರುತ್ತೆ. ಉರಿಯುತ್ತೆ, ಬಟ್ ಉರಿಯೋದಕ್ಕಿಂತ ಹೆಚ್ಚಾಗಿ ಚುಚ್ಚಿದಂಗೆ ಆಗ್ತಿರುತ್ತೆ, ಏನೋ ಮುಳ್ಳು ತಗೊಂಡು ಚುಚ್ಚಿದಂಗೆ ಆಗ್ತಾಯಿರುತ್ತೆ. ಸೊ ಏನು ತುಂಬ ಹೊತ್ತೇನು ಇರೋದಿಲ್ಲ, ಒಂದು 15 ನಿಮಿಷ ಅಷ್ಟೇ ತಡ್ಕೊಬೋದು, ಅಷ್ಟೊಂದೇನು ಇದಾಗಲ್ಲ. ಸೊ ಹಂಗಾಗಿ ತುಂಬ ಅಂದರೆ ಕೆಂಪಗಾಗ್ಬಿಡುತ್ತೆ ಕಣ್ಣು. ಸೊ ಹಂಗಾಗಿ ನೋಡಿಕೊಂಡು ಹುಷಾರಾಗಿ ತೊಳ್ಕೊಬೇಕು. ಮತ್ತು ತುಂಬ ಚೆನ್ನಾಗಿ ನೀಟಾಗಿ ಕೊಳೆ ಹೋಗುತ್ತೆ, ಎಣ್ಣೆ ಜಿಡ್ಡೆಲ್ಲದು ಕೂಡ ನೀಟಾಗಿ ಹೋಗುತ್ತೆ, ಮತ್ತು ಕೂದಲು ಉದ್ರೋದಕ್ಕೂ ಕೂಡ ಕಡಿಮೆ ಆಗಿದೆ. ಸೊ ಇನ್ನೊಂದು ಸತಿ ನಾನು ಯಾವ ರೀತಿಗೆ ಅಂಟ್ವಾಳಕಾಯಿ ಯೂಸ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಹಾಗೆಯೇ ಇನ್ನು ಜೀಪು ಕೂಡ ಬಂತು. ನಾನು ಕೂಡ ಫಸ್ಟ್ ಟೈಮ್ ನೋಡಿದ್ದು ಬರ್ತಿದ್ದಂಗೆ. ನಮ್ಮ ಯಜಮಾನರು ಫಸ್ಟ್ ಬಂದರು ದೇವಸ್ಥಾನದಿಂದ. ಅದಾದಮೇಲೆ ಅಂಗಡಿಯವರೇ ಒಂದು ವೆಹಿಕಲ್ನ ವ್ಯವಸ್ಥೆ ಮಾಡಿಬಿಟ್ಟು ಅವರೇ ಕಳಿಸ್ಕೊಡ್ತಾರೆ. ಸೈಕಲ್ ಆಗಿರ್ಬೋದು, ಕಾರು, ಜೀಪು ಏನೇ ನಾವು ತೊಗೊಂಡ್ರೂ ಕೂಡ ಅವರೇ ಒಂದು ವೆಹಿಕಲಲ್ಲಿ, ಏಕೆಂದರೆ ನಮ್ಮ ಒಂದು ವೆಹಿಕಲ್ಲೆಲ್ಲ ತರೋದಕ್ಕೆ ಆಗೋದಿಲ್ಲ. ಸೊ ಹಂಗಾಗಿ ಅವರೇ ಒಂದು ವೆಹಿಕಲ್ ವ್ಯವಸ್ಥೆನ ಇಟ್ಕೊಂಡಿರ್ತಾರೆ. ಅವರು ಸೇಫ್ಟಿಯಾಗಿ ಅವರ ಒಂದು ವೆಹಿಕಲಲ್ಲಿ ತಂದು ಕೊಡ್ತಾರೆ. ಮತ್ತು ಡ್ಯಾಮೇಜ್ ಏನಾದರೂ ಆದರೆ ಮತ್ತೆ ಅವರು ಕಳಿಸ್ಕೊಡ್ತಾರೆ, ನಾವು ಅವ್ರಿಗೆ ಕೊಟ್ಟು ಕಳಿಸ್ಬೋದು. ಸೊ ಅವ್ರದ್ದೇ ಎಲ್ಲದಕ್ಕೂ ಅವ್ರದ್ದೇ ಚಾರ್ಜ್ ಎಲ್ಲದು ಆಗಿರುತ್ತೆ, ನಮ್ಮದೇನಿರೋದಿಲ್ಲ. ಸೊ ಇನ್ನು ಇದು ಕಾರ್ ಬಂದ್ಬಿಟ್ಟು ಯೆಲ್ಲೋ ಆ್ಯಂಡ್ ಬ್ಲ್ಯಾಕ್ ಕಲರ್ದು ಜೀಪು. ಸೊ ತುಂಬಾ ಚೆನ್ನಾಗಿತ್ತು. ಆನ್ಲೈನಲ್ಲೂ ಕೂಡ ಇದೇ ಸೇಮ್ ಇರುತ್ತೆ. ಸೊ ಅಂಗಡಿಲೂ ಕೂಡ ಸೇಮ್ ಇದೇ ಡಿಸೈನು, ಸೇಮ್ ಇದೇ ರೀತಿಯಾಗಿ ಇರುತ್ತೆ. ನಾವು ತುಂಬ ಸರ್ಚ್ ಮಾಡಿ ಎಲ್ಲಿ ತೊಗೋಬೇಕು, ಆನ್ಲೈನಲ್ಲ ಅಥವಾ ಇಲ್ಲೇ ಅಂಗಡಿಯಲ್ಲೇ ತೊಗೋಬೇಕಾ ಅಂತ ಎಲ್ಲ ನೋಡಿ ತುಂಬ ಸರ್ಚ್ ಮಾಡಿ ಎಲ್ಲಿ ಯಾವ್ಯಾವ ರೈಟ್ ಇರುತ್ತೆ ಅನ್ನೋದೆಲ್ಲದನ್ನು ಕೂಡ ನೋಡಿ ಸರ್ಚ್ ಮಾಡಿ ತೊಗೊಂಡಿರುವಂಥದ್ದು. ಇದು ಗಾಡಿ ಬಗ್ಗೆ, ಜೀಪ್ ಬಗ್ಗೆ ಏನೇನಿದೆ ಅಂತ. ಡಬಲ್ ಮೋಡ್, 2 ಮೋಟ್ರ್ ಐತೆ. ಎಲ್ಲಿದೆ ಮೋಟ್ರು? ಡಬಲ್ ಬ್ಯಾಟ್ರಿ. ಎಲ್ಲೈತೆ ಮೋಟ್ರು? ಇದ್ರೊಳಗಡೆನಾ? ಇದ್ರ ಕೆಳಗಡೆ 2 ಸೀಟ್ ಕೆಳಗಡೆ 2 ಬ್ಯಾಟ್ರಿ ಇದಾವೆ. ತೆಗಿಬೋದಾ ಇದನ್ನ? ತೆಗಿಯಕ್ಕಾಗಲ್ವಾ? ಏನು ಬೀಳಿಸಿಲ್ಲ. ಏನಿದೆ? 4 ಚಕ್ರಕ್ಕೆ 4 ಮೋಟ್ರು, ಸ್ಟೇರಿಂಗಿಗೆ 1 ಮೋಟ್ರು, ಟೋಟಲ್ 5 ಮೋಟ್ರು. ಇದರಲ್ಲಿ ಮ್ಯೂಸಿಕ್ ಕಂಟ್ರೋಲ್ಸ್ ಅಲ್ಲಿ ಬ್ಯಾಟ್ರಿ ಇಂಡಿಕೇಟರ್ ಐತೆ. ಇದು ಆನ್ ಮಾಡಿ ಅದನ್ನ. ಬ್ಯಾಟ್ರಿ ಇಂಡಿಕೇಟರ್, ಇದು ಬ್ಯಾಟ್ರಿ ಇಂಡಿಕೇಟ್ರು. ಬ್ಯಾಟ್ರಿ ಪೂರ್ತಿ ಐತೆ. ಸ್ಪೀಡೋಮೀಟ್ರ್ ಸುಮ್ಮನೆ ಅವು ಶೋಗೆ. ಇದು ಹಾರನ್ನು, ಅದು ಶೋಗ ಇಲ್ಲ ಬರುತ್ತೆ ಹಾರನ್ನು. ನಾವು ಮ್ಯೂಸಿಕ್ ಬೇಕು ಅಂತಂದರೆ ಆಕ್ಸ್ ಕೇಬಲ್ ಹಾಕೋಬೋದು, ಇಲ್ಲ USB ಕೇಬಲ್ ಹಾಕೋಬೋದು. USB ಕೇಬಲ್ಲು, ಆಕ್ಸ್ ಕೇಬಲ್ಲು. ಇದು ಬ್ಲೂಟೂತ್ ಕನೆಕ್ಟಿವಿಟಿ, ನಾವು ಫೋನಿಂದ ಕೂಡ ಕನೆಕ್ಟ್ ಮಾಡ್ಕೋಬೋದು. ಇದು ಹಾರನ್ನು, ಇದರಲ್ಲಿರೋಂಥ ಪ್ರೀಲೋಡೆಡ್ ಸಾಂಗ್ ಇವು. ಇದು ಮ್ಯೂಸಿಕ್ ಮೋಡು, ಇದು ಬ್ಲೂಟೂತ್ ಮೋಡು. ಡೋರ್ ಸೇಫ್ಟಿ ಚೆನ್ನಾಗಿದೆ, ಲಾಕಿಂಗು. ಸೀಟ್ ಬೆಲ್ಟ್ ಐತೆ. ಇವು ಲೈಟ್, ಸೀಟ್ ಬೆಲ್ಟ್ ಇಲ್ಲಿ. ಇಲ್ಲಿ ಆನ್ ಮಾಡಿ ಲೈಟ್. ಹಿಂದೆ ತಳಕು ಹಿಂದೆನೂ ಇದೆ. ಇದು ಸ್ಟೆಪ್ನಿ ಸುಮ್ಮನೆ ಹೆಸರಿಗೆ. ಇದೇನು ಬೇರೆ ಫಿಟ್ ಮಾಡೋಕ್ಕಾಗಲ್ಲ, ಹೆಸರಿಗೆ ಅಷ್ಟೇ ಸ್ಟೆಪ್ನಿ. ಇದೇನು ಇದೆ, ಎಳ್ಕೊಂಡು ಬರೋಕ್ಕಲ್ವಾ? ಅದು ಟೋ ಹುಕ್ಕು. ಬೇರೆ ಏನಾರ ಟ್ರಾಲಿ ಗಿಲಿ ಹಾಕಿದ್ರೆ ಹೇಳಿ, ಅದು ಟೋ ಹುಕ್ಕು. ಆಮೇಲೆ ಮುಂದೆ 2 ಸುಮ್ಮನೆ ಮಿರರ್ ಸ್ಟೈಲಿಂಗ್ ಮಿರರ್ ಅವೆ. 4 ಹೆಡ್ಲೈಟ್ ಅವೆ. ಇದು ಓಪನ್ ಮಾಡ್ಬೋದೇನೋ? ಗೊತ್ತಿಲ್ಲ ಅದಿನ್ನೂ ನಮಗೆ. ಇದರೊಳಗೆ ಓಪನ್ ಮಾಡೋದೇನಂತ ಲೈಟ್ ಐತೆ ಅದರೊಳಗಡೆ.
ಬಂಪರು. ಇದ್ರೊಳಗಡೆ ಲೈಟ್ ಐತಾ? ಹ್ಞೂ. ಆನ್ ಮಾಡು. ಹಾಗೆ ಇದ್ರ ಪ್ರೈಸ್ ಎಷ್ಟು ಅಂತ ಹೇಳಕ್ಕೆ ಹೋದರೆ, ಇದು ಆನ್ಲೈನಲ್ಲಿ ಬಂದ್ಬಿಟ್ಟು ನಮಗೆ 14,000 ರೂಪಾಯಿ ರೇಟ್ ಇರುತ್ತೆ. ಸೊ ನಾವಿಲ್ಲಿ ಅಂಗಡಿಯಲ್ಲಿ ತೊಗೋತೀವಿ ಅಂತ ಹೇಳಿದ್ರೆ 19,000 ಇರುತ್ತೆ. ಬಟ್ ಆ ಅಂಗಡೀಲಿ 19,000ದಲ್ಲಿ ಡಿಸ್ಕೌಂಟ್ ಎಲ್ಲ ಕಳೆದುಬಿಟ್ಟು 15ಕ್ಕೆ ಕೊಡ್ತಾರೆ. ಬಟ್ ಆನ್ಲೈನಲ್ಲಿ ಯಾವ ರೀತಿ ಹೇಗೆ ಅಂದರೆ, ಆನ್ಲೈನಲ್ಲಿ ಬಂದ್ಬಿಟ್ಟು 14,000 ಅಮೌಂಟ್ ಅಂತ ಇರುತ್ತೆ. ಬಟ್ ಆದರೆ ನಾವು ಬೆಂಗಳೂರು ಅಲ್ಲೆಲ್ಲ ಹೋಗಿ ತೊಗೊಂಬರ್ತೀವಿ ಅಂತ ಹೇಳಿದ್ರೆ ಅವರು ಪ್ಯಾಕಿಂಗ್ ಚಾರ್ಜು, ಶಿಫ್ಟಿಂಗ್ ಚಾರ್ಜು ಎಲ್ಲದನ್ನು ಕೂಡ ಹಾಕಿ ಅವರು ಕೊನೆಯದಾಗಿ ನಮಗೆ ಕೊಡೋದು 18ಕ್ಕೋ 19ಕ್ಕೋ ನಾವು ಮನೆಗೆ ತರೋಷ್ಟರೊಳಗೆ ಆಗುತ್ತೆ, ಬಿಲ್ ಆಗುತ್ತೆ. ಸೊ ಅದಕ್ಕಿಂತ ಬೆಟರ್ ಅಂತ ಹೇಳಿದ್ರೆ ನಾವಿಲ್ಲಿ ಅಂಗಡಿಯಲ್ಲೇ ಹಾಸನಲ್ಲೇ ತೊಗೊಳ್ಳೋದು ಬೆಟರ್ ಆಗಿತ್ತು. ಸೊ ಹಾಗಾಗಿ ಆನ್ಲೈನಲ್ಲಿ 14,000 ಅಂತ ಕಡಿಮೆ ಬೆಲೆಗೆ ಅಂತ ಇದ್ರೂ ಕೂಡ ಎಲ್ಲ ಸೇರಿಸಿ ನಮಗೆ ಜಾಸ್ತಿನೇ ಅಮೌಂಟ್ ಆಗುತ್ತೆ. ಇಲ್ಲಿ ಡಿಸ್ಕೌಂಟ್ ಕಳೆದು ನಮಗೆ 15ಕ್ಕೆ ಸಿಗುತ್ತೆ. ಸೊ ಹಂಗಾಗಿ ನಮಗೆ ಬೆಟರ್ ಅಂತ ಹೇಳಿದ್ರೆ ಇಲ್ಲೇ ಅಂಗಡಿಯಲ್ಲೇ ತೊಗೊಳ್ಳೋದು ಬೆಟರ್ ಅಂತ ಅನ್ನಿಸ್ತು. ಸೊ ಹಾಗಾಗಿ ಅಲ್ಲೆಲ್ಲ ಹೋಗಿ ತೊಗೊಂಬರೋದು ತುಂಬ ಕಷ್ಟ, ಮತ್ತು ರೇಟು ಕೂಡ ಜಾಸ್ತಿನೇ ಆಗೋಗ್ಬಿಡುತ್ತೆ ಅಂತ ಹೇಳಿಬಿಟ್ಟು ನಾವಿಲ್ಲೇ ಅಂಗಡಿಲೇ 15,000ಕ್ಕೆ ಡಿಸ್ಕೌಂಟ್ ಕಳೆದು 19,000 ಡಿಸ್ಕೌಂಟ್ ಕಳೆದು 15,000ಕ್ಕೆ ತೊಗೊಂಡು ಬಂದಿರೋವಂಥದ್ದು. ತುಂಬಾ ಚೆನ್ನಾಗಿತ್ತು. ಫಸ್ಟ್ ನನ್ನ ಮಗಳು ನಿಜ ಕೂತ್ಕೊಳ್ಳೋಕ್ಕೆ ತುಂಬ ಹೆದರ್ಕೊತಾ ಇದ್ಲು. ನೋಡ್ಬೋದು ಅಲ್ಲಿ ಅಳ್ತಾ ಇದ್ದಾಳೆ. ಸೊ ಹಂಗಾಗಿ ಅವ್ರ ಅಪ್ಪ ಆಫ್ ಮಾಡಿಬಿಟ್ಟು ತಳ್ತಾ ಇದ್ದಾರೆ, ಹಂಗಾದ್ರೂ ಧೈರ್ಯ ಕಲ್ತ್ಕೊಳ್ಳಿ ಅಂತ ಹೇಳಿಬಿಟ್ಟು. ಸೊ ಆಮೇಲೆ ಹೋಗ್ತಾ ಒಂದು ಸಂಜೆ ಆಗ್ತಾ ಆಮೇಲೆ ಕುತ್ಕೊಳ್ಳೋದಕ್ಕೆ ಅಭ್ಯಾಸ ಮಾಡಿಕೊಂಡ್ಳು. ಫಸ್ಟ್ ಅವಳಿಗೆ ಮ್ಯೂಸಿಕ್ಕು ಮತ್ತು ಅದು ಗಾಡಿ ಮುಂದಕ್ಕೆ ಹೋಗ್ತಿತ್ತಲ್ಲ, ಅದು ನೋಡಿ ಅವಳಿಗೆ ಸ್ವಲ್ಪ ಹೆದರ್ಕೊತಾ ಇದ್ಲು. ಅವಳು ಸ್ವಲ್ಪ ಹೆದರ್ಕೊತಾಳೆ ಜಾಸ್ತಿನೇ, ಸ್ವಲ್ಪ ಅಲ್ಲ ಜಾಸ್ತಿನೇ ಹೆದರ್ಕೊತಾಳೆ. ಸೊ ನಾವೆಲ್ಲ ಇದ್ರೂ ಕಾರೊಳಗೆ ಕುತ್ಕೊಳ್ಳೋಕ್ಕೆ ತುಂಬ ಹೆದರ್ಕೊತಾ ಇದ್ಲು. ಸೊ ಏನೂ ಮಾಡೋಕ್ಕಾಗಲ್ಲ. ಕೆಲವೊಂದು ಮಕ್ಕಳು ಕೆಲವೊಂದೊಂದು ರೀತಿಯಾಗಿ ಮೈಂಡ್ ಸೆಟ್ ಇರುತ್ತೆ. ಕೆಲವೊಂದು ಹೆದರ್ಕೊಂತವೆ, ಕೆಲವೊಂದು ಹೆದರ್ಕೊಳ್ಳೋದಿಲ್ಲ. ಸೊ ಇವಳು ತುಂಬಾ ಹೆದರ್ಕೊತಾ ಇದ್ಲು. ಹಂಗಾಗಿ ಇವರಪ್ಪ ನಿಜ ನಂಗೆ ತಲೆನೇ ನೋವು ಮಾಡಿಬಿಟ್ರು, ತಂದು ಕೊಟ್ಟಿದ್ದೀನಿ ಕುತ್ಕೊತಾ ಇಲ್ಲ ಇವಳು, ಹಿಂಗೆ ಯಾಕೆ ತಂದು ಕೊಡಬೇಕಿತ್ತು ಅಂತ ಇವರೇ ತಂದು ಕೊಟ್ಟರು, ಇವರೇ ಹಿಂಗೆ ಮಾತಾಡ್ತಾಯಿದ್ರು. ಪ್ರೈಸ್ ಇದೆ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ನಾನು ಜೀಪ್ ಬೇಡ, ನಾನು ಕಾರ್ ತೆಕ್ಕೊಡಿ ಅಂತ ನಾನಂತ ಹೇಳಿದ್ದು. ಬಟ್ ಆದರೆ ಅಪ್ಪ ಮತ್ತು ಮಗಳು ಮತ್ತು ಮನೆಯವರೆಲ್ಲ ಸೇರಿಕೊಂಡು ಸೊ ಜೀಪೇ ಇರಲಿ ಅಂತ ಹೇಳ್ಬಿಟ್ಟು ತೆಕ್ಕೊಡ್ತೀವಿ, ಸ್ವಲ್ಪ ಚೆನ್ನಾಗಿರೋದೇ ತೆಕ್ಕೊಡೋಣ ಅಂತ ಹೇಳ್ಬಿಟ್ಟು ಇದನ್ನು ತೆಕ್ಕೊಟ್ರು. ಬಟ್ ಆದರೆ ಸ್ಟಾರ್ಟಿಂಗ್ ಅಂತೂ ನನ್ನ ಮಗಳು ಅದು ಸ್ಟಾರ್ಟ್ ಆಗ್ತಿತ್ತಲ್ವ ಗಾಡಿ, ಆವಾಗ ಹೆದರ್ಕೊತಾ ಇದ್ಲು ಸಿಕ್ಕಾಬಟ್ಟೆನೆ. ಅವ್ರ ಅಪ್ಪ ಅಂತೂ ನನಗಂತೂ ತಲೆನೇ ನೋವು ಬಂದ್ಬಿಡ್ತು. ಅವ್ರ ಅಪ್ಪ ಆಡೋಕ್ಕೆ ಕುತ್ಕೊತಾ ಇಲ್ಲ, ನಾನು ಏನಕ್ಕೆ ತಂದೆ, ಕುತ್ಕೊತಾ ಇಲ್ಲ ಇವಳು, ಓಡಿಸ್ತಾ ಇಲ್ಲ ಇವಳು ಅಂತ ಹೇಳ್ಬಿಟ್ಟು. ಸೊ ಸ್ಟಾರ್ಟಿಗೆ ತರ್ತಿದ್ದಂಗೆ ಅವಳಿಗೆ ಅದು ಸ್ಟಾರ್ಟಿಂಗ್ ಹೋಗುವಾಗ ಸ್ವಲ್ಪ ಮುಂದಕ್ಕೆ ಇದಾದಂಗೆ ಆಗುತ್ತೆ. ಸೊ ಹಂಗಾಗಿ ಅವಳು ಅದಕ್ಕೋಸ್ಕರ ಅಂತ ಹೆದರ್ಕೊಬಿಡ್ಲು. ಸೊ ಹಂಗಾಗಿ ನಾನು ಹೇಳ್ತಿದ್ದೀನಿ ಕುತ್ಕೊಂತಾಳೆ ಸುಮ್ಮನೆ ರೀ, ಸ್ವಲ್ಪ ಒಂದು ಅರ್ಧ ದಿನ ಹೋಗಲಿ ಕುತ್ಕೊಂತಾಳೆ ಅಂತ ಹೇಳಿದ್ರು ಕೇಳಂಗೆ ಇಲ್ಲ. ನನಗಂತೂ ತಲೆನೇ ನೋವು ಬಂದ್ಬಿಡ್ತು. ಅಯ್ಯೋ ಯಾಕಾದರೂ ತಂದುಬಿಟ್ರಪ್ಪ ಅಂತ ಅನ್ನಿಸ್ಬಿಡ್ತು. ಇವಾಗ ಕುತ್ಕೊಂಡು ಹೊರಗಡೆ ಎಲ್ಲ ಓಡಿಸಿದ್ಲು ಅವಳೇನೆಯ. ಸೊ ಇವಾಗ ಕುತ್ಕೊಂತಿದ್ದಾಳೆ, ಓಡಿಸ್ತಾ ಇದ್ದಾಳೆ. ಅಂದರೆ ಅವಳಿಗೆ ಸ್ವಲ್ಪ ಧೈರ್ಯ ಕಡಿಮೆ, ಹಂಗಾಗಿ ಅವಳು ಸ್ವಲ್ಪ ಹೆದರ್ಕೊತಾಳೆ ಎಲ್ಲದನ್ನು ಕೂಡ. ಏನಾದರೂ ಸ್ವಲ್ಪ ಜಾಸ್ತಿ ಸೌಂಡ್ ಆದರೂ ಹೆದರ್ಕೊತಾಳೆ, ಸ್ವಲ್ಪ ಏನಾದರೂ ಇದಾದ್ರೂ ಕೂಡ ಹೆದರ್ಕೊಳ್ಳೋದು ಸ್ವಲ್ಪ ಜಾಸ್ತಿ. ಸೊ ಹಾಗಾಗಿ ಒಟ್ನಲ್ಲಿ ಚೆನ್ನಾಗಿತ್ತು. ಅಂದರೆ ಏನಿಷ್ಟ ಪಟ್ಟಿದ್ದಾವಲ್ವ ಒಂದೊಂದ್ಸತಿ ಮಕ್ಕಳು, ಅಂಥದ್ದನ್ನು ಇದೆ ಲಾಸ್ಟು 4 ವರ್ಷಕ್ಕೆ ಲಾಸ್ಟ್. ಇನ್ಯಾವುದೇ ಥರದ ಅವಳಿಗೆ ಗಿಫ್ಟ್ ಇಲ್ಲ. ಇನ್ನೇನಿದ್ರು ಅವಳು ಓದಬೇಕು, ಓದೋದ್ರ ಮೇಲೆ ಅಷ್ಟೇ, ಇನ್ನು ಇನ್ವೆಸ್ಟ್ ಮಾಡಬೇಕು ಅಷ್ಟೇ ಹೊರತು ಇನ್ನು ಈ ಗೊಂಬೆಗಳು, ಈ ಗಾಡಿಗಳು ಇದ್ರ ಮೇಲಂತೂ ಇನ್ಯಾವುದೇ ಕಾರಣಕ್ಕೂ ಇನ್ವೆಸ್ಟ್ ಮಾಡಬಾರ್ದು ಅಂತ ನಾನು ಫಿಕ್ಸ್ ಆಗಿದ್ದೀನಿ. ಸೊ ನನಗೆ ಈ ಸತಿ ಇದನ್ನು ತಂದೆ ನನಗೆ ಇಷ್ಟ ಆಗಲಿಲ್ಲ. ಹೇಗಿದ್ರು ಅವಳದು ಗೋಲ್ಡ್ ಬ್ಯಾಂಗಲ್ಲಿತ್ತು, ಅವಳಿಗೆ ಸಣ್ಣ ಪಾಪು ಇದ್ದಾಗ ತಂದಿದ್ದು. ಅದು ಹೇಗಿದ್ರು ಸ್ವಲ್ಪ ಕಟ್ಟಾದಂಗಿತ್ತು. ಸೊ ಅದಕ್ಕೇನೆ ಇನ್ನೊಂದು 2 ಗ್ರಾಮ್ 3 ಗ್ರಾಮ್ ಹಾಕ್ಬಿಟ್ಟು ಮಾಡ್ಸೋಣ ಅಂತಲೇ ನಾವಂತ ಅಂದ್ಕೊಂಡಿದ್ದು. ಬಟ್ ಆದರೆ ಇವರು ಬೇಡ ಇದು ಹೆಂಗೆ ಆಸೆ ಪಟ್ಟಿದ್ದಾಳೆ, ಇದು ತೆಕ್ಕೊಡ್ಬೇಕು ಅಂತ ಹೇಳಿ ಫೈನಲಾಗಿ ತೊಗೊಂಡು ಬಂದರು. ಸರಿ ಆಯಿತು, ಇದೊಂದು 4ನೇ ವರ್ಷಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ಇಟ್ಟಿದ್ದಷ್ಟೇ. ಇದೆಲ್ಲ ಸುಮ್ಮನೆ ವೇಸ್ಟ್ ನಿಜವಾಗ್ಲೂ ಇನ್ವೆಸ್ಟ್ ಮಾಡೋದು. ಅದೇ ಒಂದು ಚಿನ್ನ ಅಂತ ಇದ್ದರೆ ಅದು ಒಂದು ಕಷ್ಟಕ್ಕಾದರೂ ಆಗುತ್ತೆ. ಸೊ ಇಂಥದ್ದೆಲ್ಲ ಏನಕ್ಕೆ ಅಷ್ಟು ಉಪಯೋಗ ಬರೋದಿಲ್ಲ. ಇದು ಜೀಪ್ ತೆಕ್ಕೊಡ್ಬೇಕು ಅಂತ ಅಂದ್ಕೊಳ್ಳೋದು ಅವ್ರ ಅಪ್ಪನ ಆಸೆ. ಅವ್ರ ಆಸೆ ಏನಕ್ಕೆ, ನಾನು ಅಡ್ಡಿ ಆಗಬೇಕು ಅಂತ ಹೇಳಿ ನೀವು ಇಷ್ಟಪಟ್ಟಿದ್ದೇ ತೆಕ್ಕೊಡಿ, ಅದು ಮುಂದಿನ ವರ್ಷದಿಂದ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಿಂದನೂ ಏನೂ ಕೂಡ ತೆಕ್ಕೊಡ್ಬಾರ್ದು. ಏನಾದರೂ ಇದ್ದರೆ ಒಂದು ಎಜುಕೇಷನ್ಗೆ ಹಾಕೋಣ, ಅಥವಾ ಅವಳಿಗೆ ಏನಾದರೂ ಎಜುಕೇಷನ್ಗೆ ಅಂತ ಬ್ಯಾಂಕಿಗೆ ಒಂದು ದುಡ್ಡು ಇಡ್ಬೋದು ಅವಳು ಬರ್ತಡೇ ಟೈಮಲ್ಲಿ.
ಸೊ ಇದಾದರೆ ಮುಂದೆನೂ ಕೂಡ ನಮ್ಗೆ ಯೂಸ್ ಆಗುತ್ತೆ, ಅವಳಿಗೂ ಕೂಡ ಯೂಸ್ ಆಗುತ್ತೆ, ನಮಗೂ ಕೂಡ ಯೂಸ್ ಆಗುತ್ತೆ. ಅವಳು ಮುಂದೆ ಎಜುಕೇಷನ್ಗೆ ಎಲ್ಲದಕ್ಕೂ ಕೂಡ ಅನುಕೂಲ ಆಗುತ್ತೆ. ಈ ರೀತಿಯಾಗಿ ನಾವು ಇನ್ವೆಸ್ಟ್ ದುಡ್ಡನ್ನ ಅಥವಾ ಚಿನ್ನನ ಏನಕ್ಕಾದರೂ ಇನ್ವೆಸ್ಟ್ ಮಾಡಿದರೆ. ಸೊ ಹಾಗಾಗಿ ಇವತ್ತಿನ ಒಂದು ವಿಡಿಯೋ ಇಷ್ಟೇ. ಇವತ್ತಿನ ಒಂದು ವಿಡಿಯೋ ನಿಮಗೇನಾದರೂ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನಗೆ ಸಪೋರ್ಟ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.